ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭ ನಮನಗಳು. ಈಗಾಗಲೇ ಬೇಸಿಕ್ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಅನ್ನುವಂತಹ ವಿಷಯದ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾಯಿತು. ಈ ಕಾನ್ಸೆಪ್ಟಲ್ಲಿ ಬಹಳ ಮುಖ್ಯವಾಗಿ ಎರಡು ಭಾಗಗಳನ್ನು ನಾವು ನೋಡ್ತಾ ಬಂದ್ವಿ. ಒಂದು ಕಠಿಣ ಪರಿಶ್ರಮ, ಅದು ನೆಕ್ಸ್ಟ್ ಒಂದು ಸ್ವಯಂ ಸ್ಥಿರತೆ. ಅದು ಒನ್ ಈಸ್ ಹಾರ್ಡ್ ವರ್ಕ್, ದ ನೆಕ್ಸ್ಟ್ ಒನ್ ಈಸ್ ಸೆಲ್ಫ್ ಸ್ಟೆಬಿಲಿಟಿ. So dear students, today we have to focus on that, the personality, the ವ್ಯಕ್ತಿತ್ವ ಅನ್ನುವಂತಹ ವಿಷಯದ ಕುರಿತು ಇವತ್ತು ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ತಾ ಬರ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ವಾಟ್ ಈಸ್ ದ ಪರ್ಸನಾಲಿಟಿ? ದ ಪರ್ಸನಾಲಿಟಿ ಅನ್ನುವಂತಹ ವಿಷಯದ ಕುರಿತು ಇವತ್ತು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯವನ್ನು ನಾವಿಲ್ಲಿ ನೋಡೋಣ ಅಂತ. ಲೆಟ್ ಯುವರ್ ಪರ್ಸನಾಲಿಟಿ ಬಿ ಇನ್ ಡಿಮ್ಯಾಂಡ್. ನಾ ಆಗಲೇ ಹೇಳಿದ್ದೆ ಇಂಟ್ರಡಕ್ಷನ್ ಪಾರ್ಟಲ್ಲಿ, ವ್ಯಕ್ತಿತ್ವ ಅದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ತುಂಬ ಬೇಡಿಕೆಯಲ್ಲಿರಬೇಕು. ಯಾವುದೇ ವ್ಯಕ್ತಿಯಾಗಿರ್ಬೋದು, ಬೇಡಿಕೆಯಲ್ಲಿರಬೇಕು ಅಂತಂದರೆ ಅವನಿಗೆ ಬೇಕಾಗಿರ್ತಕ್ಕಂಥ ಗುಣಲಕ್ಷಣಗಳೇನು? ಬರೀ ವಿದ್ಯಾರ್ಥಿಗೆ ಮಾತ್ರ ಅಲ್ಲ, ಅದು ಉಪನ್ಯಾಸಕ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ಬೋಧಕೇತರ ವರ್ಗದವರಾಗಿರ್ಬೋದು, ಎನಿಥಿಂಗ್. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅದು ಡಿಮ್ಯಾಂಡಲ್ಲಿ ಇರಬೇಕು. ಸೊ ಹಾಗಾದರೆ ಇವತ್ತಿನ ಈ ಕಾನ್ಸೆಪ್ಟಲ್ಲಿ ನಾನು ಒಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾ ಬರ್ತೀನಿ. ಸರಿ, ನೋಡ್ಕೊತ ಹೋಗೋಣ. ಸೊ ವಾಟ್ ಡಸ್ ಎ ಡಿಮ್ಯಾಂಡಿಂಗ್ ಪರ್ಸನಾಲಿಟಿ ಮೀನ್ಸ್? ಏನು ಹಾಗಂದರೆ ಡಿಮ್ಯಾಂಡಿಂಗ್ ಪರ್ಸನಾಲಿಟಿ, ಅದರ ಅರ್ಥ ಏನು? ವೆನ್ ಎ ಪರ್ಸನ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಎ ಡಿಮ್ಯಾಂಡಿಂಗ್, ಇಟ್ ಯೂಸ್ವಲಿ ಮೀನ್ಸ್ ದ್ಯಾಟ್ ಹಿ ಆರ್ ಶಿ ಹ್ಯಾಸ್ ವೆರಿ ಹೈ ಸ್ಟ್ಯಾಂಡರ್ಡ್. ಹೈ ಸ್ಟ್ಯಾಂಡರ್ಡ್ ಅಂದರೆ ಗೊತ್ತು ಮಾಡ್ಕೊಡ್ರಿ, ಆ ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿತ್ವ ಪಡ್ಕೊಂಡಿದ್ದಾನೆ ಅಂತಂದರೆ ಅವನು ಉನ್ನತ ಗುಣಮಟ್ಟವನ್ನು ಹೊಂದಿದ್ದಾನೆ ಅಂತಕ್ಕಂಥದ್ದು ಅರ್ಥ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ವ್ಯಕ್ತಿತ್ವ ಯಾಕೆ ಬೇಕು? ಹೌದಾ? ಇದಕ್ಕೆ ಬಗ್ಗೆ ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನದು? ನಾ ಕೇಳ್ಪಟ್ಟಿರ್ತಕ್ಕಂಥ ವಿಷಯಗಳು ಇವೆಲ್ಲ ತಮಗೂ ಗೊತ್ತಿರುತ್ತೆ. ಸುಮ್ಮನೆ ಒಂದು ಅರ್ಥ ಮಾಡ್ಕೊಡ್ರಿ. ಒಬ್ಬ ರಾಜ ಇಡೀ ತನ್ನ ಆಡಳಿತ ಮಂಡಳಿಯ ಎಲ್ಲ ಮಂತ್ರಿಗಳನ್ನೆಲ್ಲ ಕರೆದು ಒಂದು ಸಂದೇಶ ಕೊಡ್ತಾನೆ. ನೋಡಿ, ಮುಂದಿನ ವರ್ಷ ನಮ್ಮ ಸಾಮ್ರಾಜ್ಯಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರಬೇಕು. ಇದಿಷ್ಟು ಒಂದು ಸಂದೇಶ ಕೊಡ್ತಾನೆ ತನ್ನ ತುಂಬಿದ ಸಭೆಯಲ್ಲಿ. ಮುಂದಿನ ವರ್ಷ ನನ್ನ ರಾಜ್ಯಕ್ಕೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಬೇಕು, ಹೆಚ್ಚಳ ಆಗಬೇಕು ಅಂತ ಒಂದು ಮಾತು ಹೇಳ್ಬಿಡ್ತಾನೆ. ಸೊ ಅಲ್ಲಿಗೆ ಅದು ಮುಗೀತು. ಅದು ಹೆಂಗೆ ತಯಾರಿ ಮಾಡ್ಕೊಳ್ತಾರೆ ಗೊತ್ತಾ? ಪ್ರವಾಸಕ್ಕೆ ಜನ ಬರಬೇಕು, ತನ್ನ ಸಾಮ್ರಾಜ್ಯಕ್ಕೆ ವಿಸಿಟ್ ಮಾಡಬೇಕು, ಎಲ್ಲ ವೀಕ್ಷಕರೆಲ್ಲ ಬರಬೇಕು ಅಂತಂತ ಗೊತ್ತಾದ ತಕ್ಷಣ ಏನಾಗುತ್ತೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಎಷ್ಟು ಅಲರ್ಟ್ ಆಗುತ್ತೆ ಅಂದರೆ, ಒಂದು PWD ಡಿಪಾರ್ಟ್ಮೆಂಟ್ ಅಂದರೆ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥವ್ರು, ಹೋಟೆಲ್ ವ್ಯವಸ್ಥೆ ಮಾಡ್ತಕ್ಕಂಥವ್ರು, ಗುಣಮಟ್ಟ ನೋಡ್ಕೊಳ್ತಕ್ಕಂಥವ್ರು, ಇಡೀ ಕ್ಷೇತ್ರವನ್ನು ಅಷ್ಟು ರೀತಿಯಲ್ಲಿ ಬದಲು ಮಾಡಿಬಿಡ್ತಾರೆ. ಯಾಕಂತಂದರೆ ವಿದೇಶಿಗರು ಬರಬೇಕು, ಪ್ರವಾಸಕ್ಕೆ ಬರಬೇಕು, ಜನ ಬರಬೇಕು ಅಂತಂದರೆ ಇಲ್ಲಿ ಒಂದು ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿರಬೇಕು. ಎಸ್, ಹಾಗಾದರೆ ಮಾತ್ರ ಜನ ಆ ಕ್ಷೇತ್ರಕ್ಕೆ ಬರ್ತಾರೆ, ಆ ಕ್ಷೇತ್ರವನ್ನು ಸಂದರ್ಶನ ಮಾಡ್ತಾರೆ, ಆ ಕ್ಷೇತ್ರವನ್ನು ನೋಡ್ತಾ ಬರ್ತಾರೆ. ಇದ್ಯಾಕೆ ಈ ಎಕ್ಸಾಂಪಲ್ನ ಇಲ್ಲಿ ಕೊಡ್ತಾ ಇದ್ದೀನಿ ಅಂತಂದರೆ, ವ್ಯಕ್ತಿತ್ವ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ವೈ ಈಸ್ ಪರ್ಸನಾಲಿಟಿ ಇಂಪಾರ್ಟೆಂಟ್ ಫಾರ್ ದ ಸ್ಟೂಡೆಂಟ್? ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ಯಾಕೆ ಮುಖ್ಯ? ಆ ವ್ಯಕ್ತಿತ್ವನ ನಾ ಇಲ್ಲಿ ಒಂದು ಚೂರು ಕನೆಕ್ಟ್ ಮಾಡ್ತೀನಿ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಒಬ್ಬ ರಾಜ ತನ್ನ ಸಾಮ್ರಾಜ್ಯದಲ್ಲಿ ತನ್ನ ಮಂತ್ರಿವರ್ಗದವರಿಗೆ ತನ್ನ ಸಾಮ್ರಾಜ್ಯಕ್ಕೆ, ತನ್ನ ನಾಡಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಂತ ಹೇಳಿದಾಗ, ರಾಜಾಜ್ಞೆ ಮಾಡಿದಾಗ ಹೇಗೆ ಇಡೀ ತನ್ನ ಸಾಮ್ರಾಜ್ಯ ಸಿಂಗಾರವಾಯಿತೋ, ಹಾಗೆ ಒಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವ ಚೆನ್ನಾಗಿರಬೇಕು ಅನ್ನುವಂಥ ಸಂಕಲ್ಪ ನಾವೇನಾದರೂ ಮಾಡಿದರೆ, ಅದು ಏನಾದರೂ ಒಂದು ರಾಜಾಜ್ಞೆ ಅಂತಕ್ಕಂಥದ್ದು ಆಯಿತು ಅಂತಂದರೆ, ಆ ವಿದ್ಯಾರ್ಥಿಯ ವ್ಯಕ್ತಿತ್ವದ ಒಟ್ಟೊಟ್ಟಿಗೆ ಶಿಕ್ಷಕರ ವ್ಯಕ್ತಿತ್ವನೂ, ಪಾಲಕರ ವ್ಯಕ್ತಿತ್ವನೂ, ಇಡೀ ಸಮಾಜದ ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರ ವ್ಯಕ್ತಿತ್ವ ಅಷ್ಟೇ ಅಚ್ಚುಕಟ್ಟಾಗಿ ಬೆಳೆದಾಗ ಇಡೀ ದೇಶವೇ, ಇಡೀ ನಾಡೇ ಅದ್ಭುತವಾಗಿ ಬೆಳೆಯುತ್ತೆ. ಒಬ್ಬ ವಿದ್ಯಾರ್ಥಿ ವ್ಯಕ್ತಿತ್ವ ಜೊತೆಗೆ ಎಲ್ಲರ ವ್ಯಕ್ತಿತ್ವನೂ ರೂಪ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರ ವ್ಯಕ್ತಿತ್ವ ವಿದ್ಯಾರ್ಥಿ ವ್ಯಕ್ತಿತ್ವಕ್ಕೆ ಸಹಾಯ ಮಾಡೋದಾಗುತ್ತೆ. ಸೊ ಹಾಗಾಗಿ ಇಡೀ ಸಾಮ್ರಾಜ್ಯ ಯಾವ ರೀತಿ ವಿಜೃಂಭಣೆಯಲ್ಲಿ ಮೆರಿತಾ ಇರುತ್ತೋ, ಹಾಗೆ ಮಕ್ಕಳ ಭವಿಷ್ಯನೂ ಸಹ ಅವರ ವ್ಯಕ್ತಿತ್ವದ ಮುಖಾಂತರ ಬೆಳೀತಾ ಬರುತ್ತೆ. ಸೊ ಭಾಳ ಸಿಂಪಲ್, ವಿದ್ಯಾರ್ಥಿಗಳ ವ್ಯಕ್ತಿತ್ವ ಅದು ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಅದು ಬೇಕೇ ಬೇಕು.
ಸೊ ಆ ವಿದ್ಯಾರ್ಥಿ ವ್ಯಕ್ತಿತ್ವನ ಹೇಗೆ ರೂಪ ಮಾಡ್ಕೋಬೇಕಂತಕ್ಕಂಥದ್ದು ಇವತ್ತು ನಾನು ಹೇಳ್ಕೊಡ್ತಾ ಬರ್ತೀನಿ. ಅದ್ರ ಜೊತೆಗೆ ಶಿಕ್ಷಕರು ಆಗಿರಲಿ, ಮ್ಯಾನೇಜ್ಮೆಂಟ್ ಆಗಿರಲಿ, ಸಮಾಜ ಆಗಿರಲಿ, ತಂದೆ ತಾಯಿ ಆಗಿರಲಿ, ಪ್ರತಿಯೊಬ್ಬರು ವ್ಯಕ್ತಿತ್ವವನ್ನು ರೂಪ ಮಾಡ್ಕೊಳ್ಳೋಕ್ಕೆ, ಅವರ ವ್ಯಕ್ತಿತ್ವವನ್ನು ತಾವು ರೂಪ ಮಾಡ್ಕೊಳ್ಳೋದ್ರ ಜೊತೆಗೆ ವಿದ್ಯಾರ್ಥಿಗಳೆಲ್ಲ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ಕೆಲಸ ಆಗಬೇಕಾಗತ್ತೆ. ಇದಕ್ಕೇನು ಬೇಕು? ಲೆಟ್ ಅಸ್ ಸ್ಟಾರ್ಟ್ ದ ಫಸ್ಟ್ ಪಾಯಿಂಟ್. ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ದ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ. ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ. ಆತ್ಮವಿಶ್ವಾಸ ಅಂತಂದ್ರೆ ಏನು? ಬಿಲೀವಿಂಗ್ ಇನ್ ಯುವರ್ ಅಬಿಲಿಟೀಸ್. ನಿಮ್ಮ ಸಾಮರ್ಥ್ಯಗಳಲ್ಲಿ ನೀವು ನಂಬಿಕೆ ಇಡ್ತಕ್ಕಂಥದ್ದು. ನಾ ಎಕ್ಸಾಂಪಲ್ಸ್ ಕೊಡ್ತೀನಿ. ಎಕ್ಸಾಂಪಲ್ಸ್ ಕೊಡೋದ್ರ ಮುಖಾಂತರ ನಾನು ಎಲ್ಲ ಹೇಳ್ತಾ ಬರ್ತೀನಿ. ಸೊ ನನ್ನ ಮೇಲೆ ನಾನು ನಂಬಿಕೆ ಇಡಬೇಕು. ಹೇಗೆ? ಇಟ್ ಈಸ್ ವೆರಿ ಸಿಂಪಲ್. ಮಕ್ಕಳು ತನ್ನ ವ್ಯಕ್ತಿತ್ವನ ಚೆನ್ನಾಗಿ ಮಾಡ್ಕೋಬೇಕು ಅಂತಂದರೆ ಅವನು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಅವನಿಗೆ ಫಸ್ಟ್ ನಂಬಿಕೆ ಇರಬೇಕ್ರಿ. ಅವನು ನಂಬಬೇಕು. ಎಸ್, ನಾನು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಸ್ಟೂಡೆಂಟ್ಸ್ ಬಗ್ಗೆ ಆಗಿರಲಿ, ಫ್ಯಾಕಲ್ಟಿ ಬಗ್ಗೆ ಆಗಿರಲಿ, ಯಾರ ಬಗ್ಗೆ ಆಗಿರಲಿ. ಸೊ ಹೇಗಿರುತ್ತೆ? ಇಫ್ ಒನ್ ಬೀಟ್ ಈಸ್ ಆಫ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ಕೇಳಿಸ್ಕೊಡ್ರಿ. ಇಫ್ ಒನ್ ಬೀಟ್ ಈಸ್ ಆಫ್, ಇಟ್ ವಿಲ್ ಡೈರೆಕ್ಟ್ಲಿ ಎಫೆಕ್ಟ್ ಯುವರ್ ಹೋಲ್ ಪರ್ಸೋನಾ. ಅದು ಹೆಂಗೆ ತೊಂದರೆ ಕೊಡುತ್ತೆ? ಒಂದು ಬಡಿತ ಲಯ ತಪ್ಪಿತು ಅಂತಂದರೆ ಅದು ನಮ್ಮ ಇಡೀ ವ್ಯಕ್ತಿತ್ವದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಬಿಡಿಸಿ ಹೇಳ್ತಾ ಬರ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಬನ್ನಿ. ಶಿಕ್ಷಕರು ನೀವು ಸಹ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಪ್ಯಾರೆಂಟ್ಸನ್ನು ಅಷ್ಟು ಚೆನ್ನಾಗಿ ಇದನ್ನು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇದರರ್ಥ ಇಷ್ಟೇ, ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ ಇರಬೇಕು. ನನ್ನ ಸಾಮರ್ಥ್ಯದ ಬಗ್ಗೆ ನಾನು ಫಸ್ಟ್ ನಂಬಬೇಕು. ಫಾರ್ ಎಕ್ಸಾಂಪಲ್, ಚಿಕ್ಕ ಎಕ್ಸಾಂಪಲ್, ದ ಮೇಸ್ಟ್ರು ನೋಟ್ಸ್ ಕೊಡ್ತಾ ಇರ್ತಾರೆ. ಅದು ಓರಲ್ ಆಗಿ ಡಿಕ್ಟೇಟ್ ಮಾಡ್ತಾ ಇರ್ತಾರೆ, ಅಥವಾ ರನ್ನಿಂಗಲ್ಲಿ ಅಲ್ಲಿ ಏನಾದರೂ ಕೊಡ್ತಾ ಇರ್ತಾರೆ. ಸೊ ವಿದ್ಯಾರ್ಥಿ ತಾನು ಅದು ಬರ್ಕೋಬೇಕು, ಅಷ್ಟು ಕ್ವಿಕ್ಕಾಗಿ ಬರ್ಕೋಬೇಕು. ಸೊ ಡಿಯರ್ ಸ್ಟೂಡೆಂಟ್ಸ್, ನಿನ್ನ ಪರ್ಸನಾಲಿಟಿ ಏನು, ನಿನ್ನ ವ್ಯಕ್ತಿತ್ವ ಏನು, ನೀನು ಯಾರು, ಎಸ್ ಅದು ಗೊತ್ತಾಗಬೇಕು. ಎಸ್, ರನ್ನಿಂಗ್ ನೋಟ್ ಕೊಡ್ತಾ ಇದ್ದಾಗ ನಿನಗಷ್ಟು ಕೆಪಾಸಿಟಿ ಇದೆ, ನಿನ್ನನ್ನು ನೀನು ನಂಬಲ್ಲ. ಯಾಕೆ ನಂಬಲ್ಲ? ನಾನೇನು ಬರೆಯೋದು ಬಿಡು, ಅವ್ನ ಫ್ರೆಂಡ್ಸ್ ಬರ್ಕೊಂಡ್ಬಿಟ್ರೆ ಸಾಕು, ಫ್ರೆಂಡ್ಸ್ ಎಲ್ಲ ಬರ್ಕೊಂಡ್ಬಿಟ್ರೆ ಸಾಕು, ಆಮೇಲೆ ನೋಡ್ಕೊಂಡು ನಾನು ನೋಟ್ಸ್ ಮಾಡ್ತೀನಿ. ಅದೆಂಥ ವ್ಯಕ್ತಿತ್ವ ರೀ ನಿಮ್ಮದು? ನಿನಗಿದೆ ಕೆಪಾಸಿಟಿ ಇದೆ, ಅಷ್ಟು ಚೆನ್ನಾಗಿ ಬರ್ಕೊಳ್ತೀಯ. ರನ್ನಿಂಗ್ ನೋಟ್ಸ್ ಎಲ್ಲ ಎಷ್ಟು ಫಾಸ್ಟಾಗಿ ಹೇಳಿ ಪರವಾಗಿಲ್ಲ, ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಓಡ್ತಾ ಇರುತ್ತೆ. ಯಾವಾಗ ನಿನ್ನ ಶಕ್ತಿ ಬಗ್ಗೆ ನಿನಗೇ ನಂಬಿಕೆ ಇಲ್ವೋ, ಏನನ್ಸುತ್ತೆ? ಮೇಸ್ಟ್ರಿಗೆ ಏನನ್ಸುತ್ತೆ? ಸಿಂಪಲ್, ಅವನು ನೋಟ್ಸೇ ಬರ್ಕೊಳ್ಳಲ್ಲ ಕ್ಲಾಸಲ್ಲಿ. ಪೇರೆಂಟ್ಸ್ ಕಂಪ್ಲೇಂಟ್. ನಿನ್ನ ವ್ಯಕ್ತಿತ್ವ ಏನಾಯಿತು? ನೀ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀಯ. ಯಾರೋ ನಿನ್ನ ಫ್ರೆಂಡ್ ಬರೆದಿರೋ ನೋಟ್ಸನ್ನು ಅವತ್ತು ಸಂಜೆ ಇಸ್ಕೊಳ್ತೀಯ, ಆಮೇಲೆ ಇನ್ನೊಂದು ದಿನ ಇಸ್ಕೊಳ್ತೀಯ, ಅದನ್ನು ತೊಗೊಂಡು ಬಂದು ಕಾಪಿ ಮಾಡ್ಕೊತೀಯ. ನಿನ್ನ ವ್ಯಕ್ತಿತ್ವ ಏನಾಯ್ತಲ್ಲಿ? ನೀನು ಡೌನ್ ಆಗ್ತೀಯಲ್ವಾ? ಅವನು ಬರ್ದ, ಅದೇ ಕ್ಲಾಸಲ್ಲಿ ಪಾಠ ಮಾಡ್ತಾ ಅವನು ಬರ್ದ, ಮತ್ತು ನೀ ಯಾಕೆ ಬರ್ಕೊಳ್ಳೋಕ್ಕಲ್ಲ ಆಗಿಲ್ಲ? ನಿನ್ನ ಸಾಮರ್ಥ್ಯ ಇದೆ, ಅದನ್ನು ನೀನು ನಂಬ್ಕೋ. ನಾ ಹೇಳಿದನಲ್ವಾ, ಇಫ್ ಒನ್ ಬೀಟ್ ಈಸ್ ಆಫ್, ಒಂದು ಹೆಜ್ಜೆ ಬಡಿತ ತಪ್ಪಿತು ಅಂತಂದರೆ, ಲಯ ತಪ್ಪಿತು ಅಂತಂದರೆ ಇಡೀ ನನ್ನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ. ವಿದ್ಯಾರ್ಥಿಗಳು ತುಂಬ ಗಮನಿಸ್ಕೋಬೇಕು. ಅಲ್ಲಿ ಪೂರ್ತಿ ಅಸ್ತವ್ಯಸ್ತ ಆಗ್ತಾ ಬರುತ್ತೆ. ಪೆಂಡಿಂಗ್ 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 ಪೆಂಡಿಂಗ್, ಅದು ಸುಮ್ಮನೆ ಹೋಗ್ತಾ ಇರುತ್ತೆ. ಅದು ನನ್ನ ಪರ್ಸನಾಲಿಟಿ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ ಇನ್ನು ಕೊಡ್ತಾ ಬರ್ತೀನಿ. ನನ್ನ ಮೇಷ್ಟ್ರ ಬಗ್ಗೆ ಹೇಳೋದಾಯಿತು ಅಂದರೆ, ಮೇಷ್ಟ್ರು ತಾನು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಅವ್ರಿಗೆ ತುಂಬ ನಂಬಿಕೆ ಬೇಕು ರೀ. ಕಾನ್ಫಿಡೆಂಟ್ ಅಂತಕ್ಕಂಥದ್ದು ಬೇಕು. ಸೆಲ್ಫ್ ಎಸ್ಟೀಮ್ ಅಂತ ಕರಿತಾ ಬರ್ತೀವಿ. ಎಸ್, ನಮ್ಮ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ನಮಗೆ ನಂಬಿಕೆ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, ಸ್ವಾಭಿಮಾನ ಇರಬೇಕು. ಫಾರ್ ಎಕ್ಸಾಂಪಲ್, ಪಾಠ ಮಾಡ್ತಕ್ಕಂಥ ಟೈಮಲ್ಲಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ, ಎಷ್ಟು ಚೆನ್ನಾಗಿ ಪಾಠ ಮಾಡಿದರು. ಎಸ್, ಎಲ್ಲೋ ಒಂದು ಕಡೆ ಸಮಸ್ಯೆ ಬರುತ್ತೆ. ಮಕ್ಕಳೇನೋ ಪ್ರಶ್ನೆ ಕೇಳಿಬಿಟ್ರು, ಮತ್ತಿನ್ನೇನೋ ಕೇಳಿಬಿಟ್ರು. ಸೊ ಅದಕ್ಕೆಲ್ಲ ತಯಾರಿ ಚೆನ್ನಾಗಿ ನಡೆಸಿದ್ಯಾ, ಅದಕ್ಕೆ ಕರೆಕ್ಟಾಗಿ ನೀವು ಉತ್ತರ ಕೊಟ್ಟಾಗ ಎಷ್ಟು ಕಾನ್ಫಿಡೆಂಟಲ್ಲಿ ಇರ್ತೀಯ. ಮಕ್ಕಳು ಇನ್ನೂ ಪ್ರಶ್ನೆ ಕೇಳಿ ಪರವಾಗಿಲ್ಲ, ಏನು ಬೇಕಾದ್ರೂ ತೊಂಬನ್ನಿ. ಎಸ್, ಅದು ನಮ್ಮ ವ್ಯಕ್ತಿತ್ವನ ಬೆಳೆಸ್ತಾ ಬರುತ್ತೆ. ಒಬ್ಬ ನಿಜವಾದ ಶಿಕ್ಷಕ ಅಂತಂದರೆ ಮಕ್ಕಳು ಏನೇ ಪ್ರಶ್ನೆ ಕೇಳಲಿ ಅದನ್ನು ಡಿಸ್ಕರೇಜ್ ಮಾಡಬಾರ್ದು. ಡಿಸ್ಕರೇಜ್ ಅಂತ ಗೊತ್ತಾಗ, ನೀ ಏನೋ ಕೇಳ್ತೀಯ, ಕುತ್ಕೊಳ್ಳೋ ಸುಮ್ಮನೆ, ಬರೀ ಫಸ್ಟು ನೋಟ್ಸ್ ಬರ್ತೀಯಾ. ನಾವು ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಗೊತ್ತಾಗುತ್ತೆ ನಮ್ಮ ವ್ಯಕ್ತಿತ್ವ ಕಡಿಮೆ ಆಗ್ತಾ ಬರುತ್ತೆ. ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ವೆರಿ ಸಿಂಪಲ್, ಇವ್ರಿಗೇನು ಗೊತ್ತಿಲ್ಲ, ಕೇಳಿದ್ದು ಹೇಳಲ್ಲ, ಸುಮ್ಮನೆ ಏನೋ ಹೇಳ್ಕೊಂಡು ಹೋಗ್ತಿದ್ದಾರೆ. ಅದೇ ಕಾನ್ಫಿಡೆಂಟ್ ಇತ್ತಪ್ಪ ಅಂದರೆ ನಿನ್ನ ವ್ಯಕ್ತಿತ್ವ ಬೆಳೀತಾ ಬರುತ್ತೆ. ಒಬ್ಬ ಶಿಕ್ಷಕನ ವ್ಯಕ್ತಿತ್ವ ಚೆನ್ನಾಗಿ ಬೆಳೆಯುತ್ತೆ, ಒಬ್ಬ ಉಪನ್ಯಾಸಕನ ವ್ಯಕ್ತಿತ್ವ ಚೆನ್ನಾಗಿ ಬೆಳೀತಾ ಬರುತ್ತೆ.
ಅದೇ ನಾವು ಉತ್ತರ ಕೊಡಲಿಲ್ಲ, ಅದೇ ನಾನು ತಪ್ಪಿಸ್ಕೊಂಡು ಏನೋ ಮಾಡ್ಕೊಂಡಂದಾಗ ನನ್ನ ವ್ಯಕ್ತಿತ್ವ ಬಿದ್ದೋಗುತ್ತೆ. ನೀ ಎಲ್ಲಾದರೂ ಅಪ್ಪಿ ಉತ್ತರ ಕೊಡೋಕ್ಕಾಗಿಲ್ಲ, ತಪ್ಪಿ ಹೋಯ್ತು ಅಂತಂದಾಗ ಮಕ್ಕಳು ನಮ್ಮನ್ನು ಅಳತೆ ಮಾಡಿಬಿಡ್ತಾರೆ. ಅವ್ರ ದೃಷ್ಟಿಯಲ್ಲಿ ನಾವು ತುಂಬ ಕಡಿಮೆ ಆಗ್ತದೆ. ನಮ್ಮ ವ್ಯಕ್ತಿತ್ವ, ನಾವು ಹೊರಗಡೆ ಏನೋ ಇರ್ಬೋದ್ರಿ, ಒಬ್ಬ ಉಪನ್ಯಾಸಕ್ಕಾಗಿ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೋದ್ರಿ, ನನ್ನ ಪರ್ಸನಾಲಿಟಿ ಬಿದ್ದೋಗುತ್ತೆ. ನನ್ನ ಪರ್ಸನಾಲಿಟಿ ನಿಲ್ಲೋದು ನನ್ನ ಕಂಟೆಂಟು ನಿಲ್ಲೋದು ನನ್ನ ಕಾನ್ಫಿಡೆಂಟ್ ಮೇಲೆ. ನನ್ನ ಕಾನ್ಫಿಡೆಂಟ್ ಚೆನ್ನಾಗಿತ್ತು, ನನ್ನ ತಯಾರಿ ಚೆನ್ನಾಗಿತ್ತು ಅಂತಂದರೆ ಎಸ್, ನಾ ಎಂಥ ವ್ಯಕ್ತಿತ್ವ ಬೇಕಾದ್ರೂ ರೂಪಿಸ್ಕೋಬೋದ್ರಿ. ಅದಕ್ಕೆ ಸ್ವಾಭಿಮಾನ ಅಂತಂತೇಳಿ ಕರಿತಾ ಬರ್ತೀವಿ. ಮಕ್ಕಳೇ, ನೀವು ಇದನ್ನು ಚೆನ್ನಾಗಿ ಕಲ್ತ್ಕೊಡ್ರಿ. ನಾನು ಸ್ವಾಭಿಮಾನಿ. ಹೇಗೆ? ಸೆಲ್ಫ್ ಎಸ್ಟೀಮ್ ಇದೆ. ಎಸ್, ನಾ ಇಲ್ಲೇ ನೋಟ್ ಬರ್ಕೊ, ಇನ್ನೊಬ್ಬರು ನೋಟ್ ನಾ ಇಸ್ಕೊಳ್ಳಲ್ಲ. ಎಸ್, ನಾ ಹಿಂಗೆ ಪ್ರಾಕ್ಟೀಸ್ ಮಾಡ್ತೀನಿ. ಅವಾಗೇನಾಗುತ್ತೆ, ಗೌರವ ಜಾಸ್ತಿ ಆಗ್ತಾ ಬರುತ್ತೆ, ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ಬೆಳೀತಾ ಬರುತ್ತೆ. ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಮಾಡ್ಕೊಂಬಿಡ್ರಿ. ಒಬ್ಬ ಜಾಣ SSLCಯಲ್ಲಿ 95% ಪ್ಲಸ್ ಇದ್ದಾನೆ, ದ ರ್ಯಾಂಕ್ ಸ್ಟೂಡೆಂಟು, ತುಂಬ ಚೆನ್ನಾಗಿ. ಆ ಹುಡುಗನ ಮೇಲೆ ಮೇಷ್ಟ್ರಿಗೆ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ. ಎಂಥ ಪರ್ಸನಾಲಿಟಪ್ಪ, ಎಂಥ ವ್ಯಕ್ತಿತ್ವಪ್ಪ, ಎಷ್ಟು ಜಾಣಪ್ಪ, ಆ ಒಂದು ಭಾವನೆ ಇರುತ್ತೆ. ನಾವೊಂದು ಹೇಳ, ನಾವು ವ್ಯಕ್ತಿತ್ವನ ಎಲ್ಲಿ ಕಳ್ಕೊಂಡ್ಬಿಡ್ತೀವಿ, ಎಷ್ಟೋ ಟೈಮಲ್ಲಿ ಇದು ಆಗಿದೆ, ನಾನು ನೋಡಿದ್ದೀನಿ. ಎಷ್ಟೋ ಮಕ್ಕಳು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಟಾಪ್ ಸ್ಟೂಡೆಂಟು ಎಕ್ಸಾಮಿನೇಷನ್ ಇನ್ವಿಜಿಲೇಷನ್ ಡ್ಯೂಟಿ ಮಾಡೋ ಟೈಮಲ್ಲಿ ಒಬ್ಬ ಫ್ಯಾಕಲ್ಟಿ ನೋಡ್ತಾ ಇರ್ತಾನೆ. ಒಬ್ಬ ಟಾಪ್ ಸ್ಟೂಡೆಂಟು, ಚೆನ್ನಾಗಿ ಓದ್ತಕ್ಕಂಥ ಮಗು, ಯಾವುದೋ ಒಂದು ಮಾರ್ಕ್ಸಿನ ಪ್ರಶ್ನೆ ಗೊತ್ತಾಗಿಲ್ಲ ಅಂತಂದ್ರೆ ಪಕ್ಕದವ್ರನ್ನ ಕೇಳಿದಂತಂದರೆ ಹೆಂಗಾಗ್ಬೇಡ್ರಿ ಮೇಷ್ಟ್ರ ದೃಷ್ಟಿಯಲ್ಲಿ. ಆ ಮಗು ಏನೇ ಇರ್ಬೋದು, ಅವು ಇನ್ನೊಬ್ರನ್ನ ಕೇಳ್ತಿದ್ದಾನಂತಂದರೆ ಗೊತ್ತಾಗ್ಬಿಡುತ್ತೆ, ಅಯ್ಯೋ ನೀನು ಅಷ್ಟೇನಾ. ನಮ್ಮ ವ್ಯಕ್ತಿತ್ವ ಕಡಿಮೆ ಆಗುತ್ತೆ ರೀ. ಮಕ್ಕಳೇ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡ್ರಿ. ನಮ್ಮ ವ್ಯಕ್ತಿತ್ವ ನಾವು ಬೆಳೆಸ್ಕೋಬೇಕು ಅಂತಂದರೆ ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇರ್ಬೇಕು ರೀ. ಅದನ್ನು ಮೇಂಟೈನ್ ಮಾಡಿಕೊಡ್ರಿ. ಸ್ವಾಭಿಮಾನ, ನಾ ಯಾರ ಮೇಲೆ ಏನು ಡಿಪೆಂಡ್ ಆಗಲ್ಲ ಸರ್, ಎಸ್ ನಾ ಕರೆಕ್ಟಾಗಿರ್ತೀನಿ. ಬೆಸ್ಟ್ ನೀವು ಅರ್ಥ ಮಾಡ್ಕೊಡ್ರಿ, ನಿಮ್ಮ ಪರ್ಸನಾಲಿಟಿ ಚೆನ್ನಾಗಿ ಇಟ್ಕೊಳ್ರಿ, ತಯಾರಿ ಚೆನ್ನಾಗಿ ನಡೆಸ್ಕೊಳ್ರಿ. ಪಾಲಕರೇ, ನೀವು ಅರ್ಥ ಮಾಡ್ಕೊಳ್ರಿ, ಭಾಳ ಸಿಂಪಲ್ಲು. ನೀವು ಕರೆಕ್ಟಾಗಿ ವ್ಯಕ್ತಿತ್ವನ ಬೆಳೆಸ್ಕೊಂಡ್ರೆ ಮಕ್ಕಳು ತಂತಾನೇ ಅವ್ರು ಕಲ್ತ್ಕೊತಾರೆ. ಸೊ ಇದು ಟ್ರ್ಯಾಂಗಲ್ ಸ್ಟೋರಿ ಅಂತ ಕರಿತಾ ಬರ್ತೀವಿ. ಎಲ್ಲರೂ ಒಳ್ಳೆ ವ್ಯಕ್ತಿತ್ವನ ಬೆಳೆಸ್ಕೊಂಡ್ರೆ, ವಿದ್ಯಾರ್ಥಿಗಳು ಚೆನ್ನಾಗಿ ವ್ಯಕ್ತಿತ್ವನ ಬೆಳೆಸ್ಕೊಂಡ್ಬಿಟ್ರೆ ಅವ್ರ ಎಜುಕೇಷನ್ ಲೈಫ್ ತುಂಬ ಚೆನ್ನಾಗಿ ಹೋಗ್ತಕ್ಕಂಥದ್ದು.